ಸಿಎಂ ಡಿಕೆ ಶಿವಕುಮಾರ್ ಅವರ ಎದುರು ಡಿಬಾಸ್ ಘೋಷಣೆ ಕೂಗಿದ್ದಕ್ಕೆ ಗರಂ ಆಗಿದ್ದಾರೆ ಡಿಕೆ ಶಿವಕುಮಾರ್. ಸಿಎಂ ಡಿಕೆ ಶಿವಕುಮಾರ್ ರಾಮನಗರದ ಕರಗ ಮಹೋತ್ಸವದಲ್ಲಿ ಡಿಬಾಸ್ ಅಂತೇಳಿ ಘೋಷಣೆಯನ್ನ ಕೂಗ್ತಾರೆ. ಕಾರ್ಯಕ್ರಮದಲ್ಲಿ ಅವರು ಇದ್ರು. ಆಗ ಅವರು ಹೇಳ್ತಾರೆ, ಕಾರ್ಯಕ್ರಮ ನಡಿಬೇಕಾ ಬೇಡವಾ, ಸುಮ್ನಿರಿ, ಹೀಗೆ ಮಾಡಿ ಹಾಳು ಮಾಡಬೇಡಿ ಅಂತ ಹೇಳಿ, ಹೀಗೆ ಮಾಡಿ ಹಾಳು ಮಾಡ್ಕೋತಿದ್ದೀರಿ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ಬೆದರ್ತಾರೆ. ಭಾಷಣದ ವೇಳೆ ಪಟಾಕಿಯನ್ನ ಸಿಡಿಸಿದ್ದಕ್ಕೆ ಗರಂ ಆಗ್ತಾರೆ. ಈ ವೇಳೆ ವೇದಿಕೆ ಮುಂಭಾಗದಲ್ಲಿ ಹೈ ಡ್ರಾಮಾ ಆಗುತ್ತೆ. ನಟ ದರ್ಶನ್ ಅಭಿಮಾನಿಗಳಿಂದ ಡಿಬಾಸ್ ಅಂತೇಳಿ ಘೋಷಣೆ ಕೂಗ್ತಾರೆ. ಈ ವೇಳೆ ಪಟಾಕಿ ಸಿಡಿಸಿದಾಗಲೂ ಸಿಟ್ಟಾಗಿದ್ದ ಡಿಕೆ ಶಿವಕುಮಾರ್ ಪಟಾಕಿ ಮೇಲೆ ನೀರು ಹಾಕಿ ಅಂತ ಹೇಳಿ ಸಿಎಂ ಹೇಳ್ತಾರೆ. ಅಭಿಮಾನಿಗಳ ಘೋಷಣೆಗೆ ಪ್ರತಿಕ್ರಿಯೆಯನ್ನ ಸಿಎಂ ಕೊಡ್ತಾರೆ. ಡಿಕೆ ಶಿವಕುಮಾರ್ ಅವರು ಕಾರ್ಯಕ್ರಮದಲ್ಲಿದ್ದಾಗ ಡಿಬಾಸ್ ಅಂತ ಹೇಳಿ ಅಲ್ಲಿ ಕೂಗ್ತಾರೆ. ಮತ್ತೆ ಪಟಾಕಿ ಸಿಡಿಸಿದಾಗ ಡಿಕೆ ಶಿವಕುಮಾರ್ ಅವರು ಸ್ವಲ್ಪ ಇರುಸುಮುರುಸಾಗತ್ತೆ. ಹಾಗಾಗಿ ವೇದಿಕೆಯಲ್ಲೇ ಅವರು ಕಾರ್ಯಕ್ರಮ ನಡಿಬೇಕೋ ಬೇಡವೋ ಅನ್ನೋ ರೀತಿಯಲ್ಲೆಲ್ಲ ಗದರುತ್ತಾರೆ. ನೋಡಿ, ಇದೇ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರು ಗದರಿದ್ದು ಡಿಬಾಸ್ ಅಂತ ಹೇಳಿ ಘೋಷಣೆ ಕೂಗಿದಾಗ ಅವರು ಗದರಿದ್ದ ಸನ್ನಿವೇಶ ನಡೆಯಿತು. ರಾಮನಗರದ ಕರಗ ಮಹೋತ್ಸವದಲ್ಲಿ ಡಿಬಾಸ್ ಅಂತ ಹೇಳಿ ಕೂಗಿದಾಗ ಈ ರೀತಿ ಸನ್ನಿವೇಶ ಅಲ್ಲಿ ನಡೀತು. ಡಿಕೆ ಶಿವಕುಮಾರ್ ಅವರು ಗದರುತ್ತಾರೆ. ಪಟಾಕಿ ಹೊಡೆದಾಗ್ಲೂ ಕೂಡ ಅಷ್ಟೇ, ಪಟಾಕಿ ಮೇಲೆ ನೀರು ಸುರಿರಿ ಅಂತ ಹೇಳಿ ಸಿಟ್ನಲ್ಲಿ ಮಾತಾಡ್ತಾರೆ. ಆಯ್ತು ಸುಮ್ಮನೆ ಗೊತ್ತಾಯ್ತು ನನಗೆಲ್ಲ. ಮಾತಾಡ ಬರೀ ನಿಮ್ಮ ಡಿಪಾಸ್ ಅಂತ ಹೇಳ್ತಾ ಇದ್ದೀರಾ. ಕಾರ್ಯಕ್ರಮ ನಡಿಬೇಕ ಗೊತ್ತಾಯ್ತು ನನಗೆಲ್ಲ. ಆಯ್ತು ಸುಮ್ಮನೆ ಗೊತ್ತಾಯ್ತು ನನಗೆಲ್ಲ. ಆಯ್ತು ಸುಮ್ಮನೆ ನಿಮ್ಮ ಭಾವನೆ ನನಗೆ ಅರ್ಥ ಆಗಿದೆ. ಆಯ್ತು ಸುಮ್ಮನೆ ಗೊತ್ತಾಯ್ತು ನನಗೆಲ್ಲ. ಆಯ್ತು ನೋಡಿ, ಮಾತಾಡ ಬರೀ ನಿಮ್ಮ ಡಿಪಾಸ್ ಅಂತ ಹೇಳ್ತಾ ಇದ್ದೀರಾ.